ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಹಾಶಿವನ ಆರಾಧನೆ, ಮಹಾಶಿವನ ಪ್ರಯುಕ್ತ ವಿಶೇಷವಾಗಿ ಆಚರಣೆ ಮಾಡುವ ಒಂದು ಪ್ರಸಿದ್ಧ ದಿವಸ ಮಹಾಶಿವರಾತ್ರಿ. ನಾವು ನೀವೆಲ್ಲರೂ ಮನೋಭಿಮಾನಿಯಾದ ರುದ್ರದೇವರ ಅಥವಾ ಅವನಿಗೆ ಅನೇಕ ಹೆಸರುಗಳಿದ್ದಾವೆ. ವ್ಯೋಮಕೇಶೋ ಭವೋ ಭೀಮ, ಹೀಗೆಲ್ಲ ರುದ್ರ ಶಿವ, ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಹರಿದಾಸರು ಬಹಳ ಸುಂದರವಾಗಿ ಅವರ ಚಿತ್ರಣವನ್ನು ಒಬ್ಬೊಬ್ಬ ದಾಸರು ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಕನಕದಾಸರು ಬಹಳ ಸುಂದರವಾಗಿ ನಮ್ಮ ಶಿವನ ಚಿತ್ರಣವನ್ನು ಒಂದು ಕೃತಿಯಲ್ಲಿ ಕೊಟ್ಟಿದ್ದಾರೆ. ಶಿವನ ಬಗ್ಗೆ ಅವರು ಮಾಡಿದಂತಹ ಒಂದು ಕೃತಿ ಇದೆ. ಮೇಲು ನೋಟಕ್ಕೆ ಅದು ಸ್ವಲ್ಪ ಅರ್ಥ ಆಗೋದು ಕಠಿಣ. ಕನಕದಾಸರ ಪದಗಳೇ ಸ್ವಲ್ಪ ತಲೆಗೆ ಕೆಲಸವನ್ನು ಕೊಡ್ತಾರೆ. ಯಾಕೆ ಅಂದರೆ ನಮಗೆ ನನ್ನಷ್ಟು ಬುದ್ಧಿವಂತ ಇಲ್ಲ ಅಂತ ಅನಿಸಿರತ್ತೆ. ಕನಕದಾಸರ ಕೃತಿಯನ್ನು ನೋಡಿದಾಗ ನಾನು ಪೆದ್ದ ಅನ್ನುವ ಅರಿವು ಬರುತ್ತೆ. ನಾನಿನ್ನೂ ಕಲಿಬೇಕು ಅನ್ನುವಂತಹ ಪ್ರೋತ್ಸಾಹನೆಯನ್ನು ಕೊಡುವಂತೆ ಇರುತ್ತೆ. ಕನಕದಾಸರ ಕೃತಿಯಲ್ಲಿ ರುದ್ರದೇವರ ಚಿತ್ರಣವನ್ನು ನಾವು ನೋಡುವ, ಅವರೇ ಮನಸ್ಸನ್ನು ಕೊಟ್ಟು ಅದನ್ನು ಹೊಳಿಸಬೇಕು. ತುಂಬ ಸುಂದರವಾದ ಕೃತಿ ಇದು. ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನಿರೋ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಹೀಗೆ ಪಲ್ಲವಿ ಅನುಪಲ್ಲವಿಯನ್ನು ಶುರು ಮಾಡಿದ್ದಾರೆ. ಪಲ್ಲವಿ ಅನುಪಲ್ಲವಿಗಳಲ್ಲೇ ಬಹಳ ಸುಂದರವಾದ ಪದವಿನ್ಯಾಸ, ಅರ್ಥಗರ್ಭಿತವಾದ ಪದಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಬಹುಮುಖವಾದದ್ದು ಕನಕದಾಸರ ಮಾತುಗಳು. ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ ಕಡಿಮೆ ಇದ್ದದ್ದರಿಂದ ಸ್ವಲ್ಪ ಅದರ ಅರ್ಥಾನುಸಂಧಾನವನ್ನು ಮಾಡುವ. ಇದಕ್ಕಿಷ್ಟೇ ಅರ್ಥ ಅಂತಲ್ಲ, ಬಹಳ ಅರ್ಥಗರ್ಭಿತವಾದದ್ದು. ನಾವು ದೇವರು ಬಾಯಿ ಕೊಟ್ಟಾಗ ಹರಿಸ್ಮರಣೆಯನ್ನು ಮಾಡಬೇಕಂತೆ. ಹರಿ ಹಾಗೂ ಹರಿಭಕ್ತರ ಸ್ಮರಣೆಯನ್ನು ಮಾಡಬೇಕು. ನಮ್ಮ ಕನಕದಾಸರು ಹೇಳ್ತಾರೆ, ಶಿವ 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 ಎನ್ನಿರೋ. ಶಿವಾಯ ನಮಃ. ಶಿವಪಂಚಾಕ್ಷರಿ ಮಂತ್ರವನ್ನು ಇವತ್ತಿಗೂ ಉಪನಯನ ಆದ ಮೇಲೆ ನಮ್ಮ ಘಟ್ಟದ ಕೆಳಗೆ ವಿಶೇಷವಾಗಿ ಉಪದೇಶ ಮಾಡುವ ಪದ್ಧತಿ ಇದೆ. ಗಾಯತ್ರಿ ಉಪದೇಶದ ಜೊತೆಯಲ್ಲೇ ಶಿವಪಂಚಾಕ್ಷರಿ ಮಂತ್ರವನ್ನು ಆ ವಟುವಿಗೆ ಉಪದೇಶ ಮಾಡಿ ಅವನ ಬೌದ್ಧಿಕವಾದ ಎತ್ತರ ಚೆನ್ನಾಗಿ ಬೆಳೀಲಿ ಅಂತ. ಮುಖ್ಯವಾಗಿ ಶಿವ ಅನ್ನುವ ಪದಕ್ಕಿರುವ ಅರ್ಥ ಮಂಗಳ ಅಂತ. ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲರೂ, ಮೂರು ಜಗದ ಎಲ್ಲರೂ ಕೂಡ ಶಿವ 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 ಅಂತ ಹೇಳಿ. ಅಲ್ಲ, ಕನಕದಾಸರು ಇದ್ದದ್ದು ಭೂಲೋಕದಲ್ಲಿ. ಮೂರು ಲೋಕದ ಜನನ ಅಡ್ರೆಸ್ ಮಾಡಿ ಅವ್ರು ಹೇಳ್ತಾರೆ ಹೇಗೆ? ಅವರು ದೇವತೆಗಳು, ಆದ್ದರಿಂದ ಅವರು ಹೇಳ್ತಾರೆ, ಎಲ್ಲ ಕೇಳ್ತಾರೆ, ಅದು ಒಂದು ಆಯಿತು. ಆದರೆ ಇವತ್ತಿನ ಜನಾಂಗಕ್ಕೆ ಅದು ಒಪ್ಪುವಂತೆ ಇರಬೇಕಲ್ಲ. ಮೂರೂ ಜನರು ಶಿವ 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 ಅನ್ನಬೇಕು ಅಂತಾದರೆ ಅದನ್ನು ಅವರು ಕೇಳಿಸಿಕೊಂಡು ಈ ಕನಕದಾಸರ ಸಿಲೆಬಸ್ಸನ್ನು ಫಾಲೋ ಮಾಡ್ತಾರಾ ಅಂತ ಪ್ರಾಯಃ ನಮ್ಮಂಥವರಿಗೆ ಬರಬಹುದು. ಅದಕ್ಕೆ ಜಗತ್ತನ್ನೋದಕ್ಕೆ ಜನ ಅನ್ನುವ ಅರ್ಥ ಇದೆ. ಮೂರು ಜಗತ್ತಂದರೆ ಮೂರು ತರಹದ ಜನಗಳು. ಇನ್ ದಿ ಸೆನ್ಸ್ ನಮಗೆ ಮೂರು ಅವಸ್ಥೆಗಳು, ಅಥವಾ ನಮ್ಮಲ್ಲೇ ಮೂರು ತರಹದ್ದು. ದೇವರಲ್ಲಿ ಭಕ್ತಿ ಇರುವವರು ಆಸ್ತಿಕರು, ದೇವರಲ್ಲಿ ಭಕ್ತಿಯೇ ಇಲ್ಲ, ದೇವರೇ ಇಲ್ಲ ಅನ್ನುವ ನಾಸ್ತಿಕರು, ದೇವರಿದ್ದಾನೆ ಆದರೆ ನಾವು ಹೆಚ್ಚಾಗಿ ದೇವರ ಸುದ್ದಿಗೆ ಹೋಗಲ್ಲ ಅನ್ನುವಂತಹ ಔದಾಸೀನ್ಯದ ಜನ.
ಮೂರೂ ಜನರು ಶಿವ 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 ಅನ್ನಿ ಮಂಗಲ ಉಂಟಾಗತ್ತೆ ಅಂತ. ಇದೆಲ್ಲಕ್ಕಿಂತ ನಮಗೆ ಇರುವಂಥದ್ದು ಮೂರು ಅವಸ್ಥೆಗಳು: ಎಚ್ಚರ, ನಿದ್ದೆ ಹಾಗೂ ಸ್ವಪ್ನ. ಈ ಮೂರೂ ಅವಸ್ಥೆಗಳಲ್ಲಿ ಶಿವ ಅನ್ನಿ ಅಂತ ಇಲ್ಲ. ಎಚ್ಚರದಲ್ಲಿ ನಾವು ಶಿವನ ಸ್ಮರಣೆಯನ್ನು ಮಾಡಬಹುದು, ಸರಿ. ಇಲ್ಲ, ಸ್ವಪ್ನದಲ್ಲಿ ಭಗವಂತ ಒಳ್ಳೆಯ ವಿಚಾರಗಳು ಬೀಳಲಿ ಅಂತ ಶಿವನನ್ನು ಪ್ರಾರ್ಥನೆ ಮಾಡಿ ಮಲಗಬಹುದು. ಅಥವಾ ಸ್ವಪ್ನದಲ್ಲಿ ಶಿವನನ್ನು ನಾವು ಕಾಣಬಹುದು. ನಿದ್ದೆಯಲ್ಲಿ ಶಿವನನ್ನು ಸ್ಮರಿಸೋದು ಹೇಗೆ ಅಂದರೆ, ನಿದ್ದೆ ಮಾಡುವ ಮುಂಚೆ ಶಿವನನ್ನು ಬೇಡಿ ನನಗೆ ದುಸ್ವಪ್ನಗಳು ಬೀಳದಂತೆ, ನಿದ್ರೆಗೆ ಭಂಗ ಬಾರದಂತೆ ನನಗೆ ನಿದ್ರೆಯನ್ನು ಕೊಡು. ಯಾಕೆ ಅಂದರೆ ನಾನು ಬೆಳಗ್ಗೆ ಬೇಗ ಎದ್ದು ಭಗವಂತನ ಆರಾಧನೆ ಮಾಡಬೇಕು ಅಂದರೆ ರಾತ್ರಿ ಮಲಗಿದ ಮೇಲೆ ಬೆಳಗ್ಗೆ ಏಳುವವರೆಗೂ ಒಳ್ಳೆ ನಿದ್ದೆ ಆಗಿದ್ದರೆ ಅವನಿಗೆ ಮುಂದಿನ ಕಾರ್ಯ ಎಲ್ಲ ಚೆನ್ನಾಗಾಗುತ್ತೆ. ಅವನಿಗೆ ಇನ್ನೇನು ಏಳುವ ಸಮಯದಲ್ಲೇ ನಿದ್ದೆ ಹತ್ತಿದರೆ ಬಲವಂತವಾಗಿ ಅವನು ಎದ್ದರೂ ಕೆಲಸಗಳು ಸರಿಗಾಗೋದಿಲ್ಲಲ್ಲ. ಯಾಕೆ ಅಂದರೆ ಶಿವನನ್ನು ಸ್ಮರಿಸಬೇಕು ಅಂದರೆ ಮನೋಭಿಮಾನಿಯಾದಂತಹ ಮಹಾರುದ್ರದೇವರು ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟರೆ ನಿದ್ದೆ ಚೆನ್ನಾಗಿರುತ್ತೆ. ಈ ಕಾರಣದಿಂದಲೂ ಪ್ರಕೃತದಲ್ಲಿ ಮೂರು ಅವಸ್ಥೆಗಳಲ್ಲೂ ಶಿವ 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 ಎನ್ನಿರೋ ಅಂತ ಯಾಕೆ ಅನ್ಬೇಕು? ಆಗಮ ಸಿದ್ಧಾಂತ ಮೂಲದ ಜಪವಿದು. ಆಗಮ ಅಂದರೆ ಶಾಸ್ತ್ರಗಳು, ಆಗಮಗಳಲ್ಲಿ ಸದಾಗಮಗಳು ಅಂತ ಕರೀತಾರೆ. ಆ ಸದಾಗಮಗಳ ಸಿದ್ಧಾಂತ, ಸಿದ್ಧಾಂತ ಅಂದರೆ ಅದನ್ನು ತುಂಬ ವಿಚಾರ ಮಾಡಿ, ಅಂತ ಅಂದರೆ ನಾವು ನೀವು ತಿಳಿದಿದ್ದೇವೆ, ಕಡೆಯಲ್ಲಿ ಸಿದ್ಧವಾದದ್ದು. ಶಾಸ್ತ್ರವನ್ನು ತುಂಬ ಅವಲೋಕನ ಮಾಡಿ 10 ಜನ ಬುದ್ಧಿವಂತರ ಜೊತೆ ಚರ್ಚೆ ಮಾಡಿ ಅನೇಕ ಗ್ರಂಥಗಳಲ್ಲಿ ಇದ್ದ ವಿಷಯಗಳನ್ನು ವಿಮರ್ಶೆ ಮಾಡಿ ಒಂದು ಕನ್ಕ್ಲೂಷನ್ನಿಗೆ ಏನು ಬಂದಿರ್ತಾರಲ್ಲ ಅದನ್ನು ಸಿದ್ಧಾಂತ ಅಂತ. ಆಮೇಲೆ ಅದನ್ನು ಎಲ್ಲರಿಗೂ ಹೇಳ್ಬೋದು. ತಾನು ಹೇಳುವ ವಿಷಯ ತನಗೇ ಸರಿಯಾಗಿ ತಿಳಿದಿಲ್ಲ, ತನಗೇ ಅದರ ಬಗ್ಗೆ ಹೆಮ್ಮೆ ಇಲ್ಲ, ಏನೋ ನನಗಿನ್ನೂ ಅದು ಅರ್ಥ ಆಗಿಲ್ಲ ಅಂದರೆ ಇನ್ನೊಬ್ಬರಿಗೆ ಅರ್ಥ ಮಾಡಿಸುವ ಬಗೆ ಹೇಗೆ? ಅದು ಸಿದ್ಧಾಂತ ಅಂತ ಆಗೋದಿಲ್ಲ. ಹಾಗಾಗಿ ಅಂತದಲ್ಲಿ ಕಡೆಯಲ್ಲಿ ಇದು ಕನ್ಕ್ಲೂಷನ್ ಅಂತ. ಆಗಮ ಸಿದ್ಧಾಂತ, ವೇದಗಳ ಶಾಸ್ತ್ರದ ನಿರ್ಣಯ ಏನು ಅಂದರೆ ಮೂಲದ ಜಪವಿದು. ಅದರ ಮೂಲ ಶಿವನ ಜಪ ಮಾಡು. ಎರಡು ಅರ್ಥದಲ್ಲಿ. ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ನಿಜವಾಗಲೂ ಶಿವನ ಜಪ ಮಾಡು. ಶಿವ ಅನ್ನೋದಕ್ಕೆ ಶಿವಾಂತರ್ಗತನಾದ ನಾರಸಿಂಹನನ್ನು, ಶಿವನ ಬಿಂಬನಾದಂತಹ ಭಗವಂತನನ್ನು, ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಯಾವುದೇ ದೇವತೆಗಳು ಅಂದರೆ ಅವರ ಒಳಗೆ ಇದ್ದು ಅವರಿಗೆ ಪ್ರೇರಕನಾದವನು ಭಗವಂತ ಅಂತ. ಹಾಗಾಗಿ ಶಿವ ಅಂತ ಭಗವಂತನಿಗೂ ಮಂಗಲಕರನಾದದ್ದರಿಂದ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಕೃಷ್ಣನ ಮಾತು ಉಂಟು. ಯಾವುದು ಪವಿತ್ರವಾದ ವಸ್ತುವೋ ಅದಕ್ಕೆ ಪಾವಿತ್ರತೆಯನ್ನು ಕೊಡುವ, ತಾಕತ್ತನ್ನು ಕೊಡುವ ರೂಪದಲ್ಲಿ ಇರುವವನು ನಾನು ಅಂತ. ಹೀಗಾಗಿ ಶಿವನ ಜಪ ಮಾಡಿ ಅಂತ ಮೂಲದ ಜಪವಿದು. ಶಿವ 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 ಎನ್ನಿರೋ. ಮತ್ತು ನೀನು ಏನೇ ಜಪ ಮಾಡಬೇಕಾದರೂ ಮನಸ್ಸಿನ ಗೇಮ್ ಅಲ್ವಾ? ಜಪ ಮಾಡಬೇಕಾದರೆ ಮನಸ್ಸು ಸ್ಥಿರವಾಗಿ ಇಲ್ಲ ಅಂದರೆ ಯಾವುದರ ಜಪವೂ ಆಗೋದಿಲ್ಲ. ಹಾಗಾದರೆ ಮನೋಭಿಮಾನಿಯಾದವರು ರುದ್ರದೇವರು, ಶಿವ. ಅವನನ್ನು ಸ್ಮರಿಸು. ಅಪ್ಪ ನಾನೀಗ ಜಪ ಮಾಡ್ತೇನೆ, ನನ್ನ ಮನಸ್ಸು ಬೇರೆ ಕಡೆ ಹೋಗದಂತೆ ನೋಡಿಕೋ. ನಮ್ಮ ವಿಜಯದಾಸರು ತಮ್ಮ ಕೃತಿಯಲ್ಲಿ ಅದನ್ನೇ ಹೇಳ್ತಾರೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನಯ ಪ್ರೇರಣೆಯಿಲ್ಲದೆ ಧನುಜ ಗಜಮದ ವೈರಿ ದಂಡ ಪ್ರಣಮವ ಮಾಳ್ಪೆ ಮಣಿಸೋ ಈ ಶಿರವ ಸಜ್ಜನರ ಚರಣದಲ್ಲಿ. ಜಡವಾದ ಮನಸ್ಸು ಯಾವ ಕೆಲಸ ಮಾಡೋದಿಲ್ಲ. ಮನಸ್ಸಿನ ಹಿಂದೆ ನಿಂತು ಅದಕ್ಕೆ ಪ್ರೇರಣೆ ಮಾಡುವವನು ಶಿವ. ಹಾಗಾಗಿ ನೀನೇನೇ ಜಪಿಸಬೇಕಾದರೆ, ಏನೇ ಸಾಧನೆಯನ್ನು ಮಾಡಬೇಕಾದರೆ ಮನಸ್ಸು ಚೆನ್ನಾಗಿ ಇರಬೇಕು. ಮನೋಭಿಮಾನಿಯಾದ ಶಿವನನ್ನು ನೀನು ಬೇಡಿಕೋ. ಅದನ್ನೇ ಬರೀತಾರೆ. ನೀನು ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಎನ್ನಿರೋ. ಶಿವ ಶಿವ ಅಂತ ಅವನನ್ನು ಸ್ಮರಿಸು. ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕು ದೇವತೆಗಳ ಅನುಗ್ರಹದಿಂದ. ಮತ್ತೆ ಒಂದು, ನಾವಿಷ್ಟೆಲ್ಲ ಮಾಡೋದು ಯಾಕೆ? ಎಲ್ಲ ಒಳ್ಳೆಯದಾಗಲಿ, ಸರ್ವೇ ಜನಾಃ ಸುಖಿನೋ ಭವಂತು. ಅದು ನಿನ್ನ ಶಾಸ್ತ್ರ ಓದಿದ್ದರ ಔಟ್ಪುಟ್ ಏನಾಗಬೇಕು?
ಒಬ್ಬ ಶಾಸ್ತ್ರವನ್ನು ಚೆನ್ನಾಗಿ ಓದಿದ್ದಾನೆ. ನಮ್ಮ ಭಾರತೀಯ ದರ್ಶನಗಳಲ್ಲಿ ಭಾರತೀಯ ತತ್ವಶಾಸ್ತ್ರಗಳ ಪ್ರಧಾನ ಗುರಿ ಏನು ಗೊತ್ತಾ? ನೀನೂ ಸುಖವಾಗಿರು, ಇನ್ನೊಬ್ಬನನ್ನು ಸುಖವಾಗಿಡು ಅಂತ. ಸನ್ಮಾರ್ಗದಲ್ಲಿ ಎಲ್ಲರನ್ನ ಇಡು, ಎಲ್ಲರಿಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಎಲ್ಲರಿಗೂ ಶಿವ ಉಂಟಾಗಲಿ. ಎಂಥ ಅದ್ಭುತವಾದ ಚಿಂತನೆ! ಅದನ್ನೇ ಆಗಮ ಶಾಸ್ತ್ರಗಳ ಸಿದ್ಧಾಂತದ ಮೂಲ ಜಪವಿದು. ಏನು ಮೂಲ ಜಪ? ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಶಿವವಾಗಲಿ, ಎಲ್ಲರಿಗೂ ಶಿವವಾಗಲಿ, ಎಲ್ಲರಿಗೂ ಶಿವವಾಗಲಿ, ಮಂಗಳವಾಗಲಿ ಅಂತ. ಇನ್ನು ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಅಂತಾರೆ. ರೋಗವನ್ನು ಕೆಡಿಸ್ಬೇಕಂತೆ. ರೋಗ ಬಾರದಂತೆ ನಾವು ಇರಬೇಕಾದರೆ ಅಥವಾ ಬಂದ ರೋಗಗಳನ್ನು ಓಡಿಸಬೇಕಾದರೆ ಅದಕ್ಕೆ ಔಷಧ ಬೇಕು. ನಿಜವಾದ ಔಷಧ ಡಾಕ್ಟರ್ ಹತ್ರ ತೆಗೆದುಕೊಳ್ಳೋದು ಒಂದು ರೀತಿ, ಅದು ಹೌದು. ಆದರೆ ಔಷಧ ಸರಿಯಾಗಿ ಕೆಲಸ ಮಾಡಿ ನನಗೆ ರೋಗ ಹೋಗಿದೆ ಅನ್ನುವ ಪೂರ್ಣ ವಿಶ್ವಾಸ ಬರಬೇಕಾದರೆ ಶಿವನ ಸ್ಮರಣೆ ಮಾಡು. ಎಲ್ಲ ರೋಗಕ್ಕೆ ಮದ್ದಿದೆಯಂತೆ, ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ. ಹಾಗಾಗಿ ಮನೋಭಿಮಾನಿಯಾದ ಶಿವನನ್ನು ಪ್ರಾರ್ಥನೆ ಮಾಡಿ ಎಷ್ಟೋ ಬಾರಿ ಆಗತ್ತಂತೆ. ರೋಗ ಹೋಗಿದೆ ಅನ್ನೋದಕ್ಕಿನ್ನ ಡಾಕ್ಟರ್ ಬಳಿಯಲ್ಲಿ ಹೋದಾಗ, ಹಳೆ ಕಾಲದ ಡಾಕ್ಟರ್ಸು, ಹಳೇದು ಅಂದರೆ ತೀರಾ ಹಳೇದಲ್ಲ, ಅವರೇನು ಮಾಡೋರು, ಬೌಲಲ್ಲಿ ಒಂದೆರಡು ಮಾತ್ರೆ ಇರೋದು, ಅದನ್ನು ಕೊಟ್ಟು ಕಳಿಸೋರಂತೆ. ಕೆಲವು ಡಾಕ್ಟರನ್ನು ಕೇಳಿದಾಗ, ಡಾಕ್ಟ್ರೆ ಏನಿದು ಎಲ್ಲ ಕೊಟ್ಟು ಕಳಿಸ್ತೀರಿ? ಅದೊಂದು ಸಾಮಾನ್ಯ ಮಾತ್ರೆ, ಅದರಿಂದ ರೋಗ ಹೋಗುತ್ತೆ ಅನ್ನೋದಕ್ಕಿಂತ ಅವರು ನನ್ನ ಮೇಲೆ ಇಟ್ಟ ವಿಶ್ವಾಸ, ಮಾತ್ರೆ ತೆಗೆದುಕೊಂಡೆ ಅನ್ನುವಂತಹ ಒಂದು ಭರವಸೆ ಇದೆಯಲ್ಲ, ಅದು ತುಂಬ ಮುಖ್ಯ. ವೈದ್ಯನ ಮೇಲೆ ಇದ್ದ ವಿಶ್ವಾಸ, ವೈದ್ಯೋ ನಾರಾಯಣೋ ಹರಿಹಿ ಅಂತ, ಅವನು ನನಗೆ ಮಾತ್ರೆ ಕೊಟ್ಟಿಯಾನೆ ರೋಗ ಹೋಗತ್ತೆ ಅಂತ. ಹಾಗಾಗಿ ಪ್ರಕೃತದಲ್ಲಿ ನಮ್ಮ ರೋಗದ ಮೂಲವನ್ನೇ ಪೂರ್ಣ ಪ್ರಮಾಣದಲ್ಲಿ ಹೋಗಿಸಬಲ್ಲವರು ಮನೋಭಿಮಾನಿಯಾದ ರುದ್ರದೇವರು. ನನಗೆ ರೋಗ ಇಲ್ಲ, ನಾನು ಗಟ್ಟಿಮುಟ್ಟಿಯಾಗಿದ್ದೇನೆ ಅನ್ನುವ ವಿಶ್ವಾಸ ಇದ್ದರೆ ಎಲ್ಲ ಕೆಲಸ ಸಾಧ್ಯ ಇದೆ. ಇಲ್ಲ ನನಗೆ ಆಗಲ್ಲ 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 ಅಂತ ಕೂತಿದ್ರೆ ಮನೆಯ ಮಾಡಿ ಮೆಟ್ಟಲನ್ನು ಹತ್ತಲಿಕ್ಕಾಗೋದಿಲ್ಲ. ಆಗತ್ತೆ ಅನ್ನೋರು ಮೌಂಟ್ ಎವರೆಸ್ಟನ್ನು ಹತ್ತಿ ಬಂದರು. ನೀವು ಮೌಂಟ್ ಎವರೆಸ್ಟ್ ಹತ್ತಿ ಅಂತಲ್ಲ, ನಮ್ಮ ಪಾಲಿನ ಕೆಲಸವನ್ನು ನನಗೆ ದೇವರು ಹಾಗೂ ತತ್ವಾಭಿಮಾನಿಗಳು ಮಾಡಿಸ್ತಾರೆ ಅನ್ನೋ ವಿಶ್ವಾಸ ಬರಬೇಕು. ಈ ರೋಗ ಹೋಗಬೇಕು, ನನಗೆ ಅದಾಗಲ್ಲ ಇದಾಗಲ್ಲ ಅನ್ನೋದು, ಅದನ್ನು ಕೊಡುವವನು ಶಿವ. ಅದು ಕೊಟ್ಟರೆ ಸುಖವಾಗಿ ಇರ್ತೇವೆ. ಇನ್ನು ಸುಂದರವಾಗಿ ಅವರು ವಿವರಣೆಯನ್ನು ಕೊಡುವಂತಹ ನುಡಿಗಳನ್ನು ಮಾಡಿದ್ದಾರೆ. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರ ಬೇಡಿ ಶಿವ ಶಿವ ಎನ್ನಿರೋ, ನಿಮ್ಮ ತನುಮನ ಪ್ರಾಣದ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ, ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಎನ್ನಿರೋ, ಮುಂದೆ ಉಪಮಿತರೋರ್ಮಿತರೆ ಅರಿಯದ ಜಪವಿದು ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ. ಕಠಿಣವಾದ ಪದಗಳನ್ನು ಬಳಸ್ಯಾರೆ. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ. ಎಂಥ ಮಾತು! ಮನುಷ್ಯ ಜನ್ಮ ಬಂದಾಗ ನಾವಿದು ರಿಲ್ಯಾಕ್ಸೇಷನ್ಗಾಗಿ ಬಂದದ್ದು ಅಂದ್ಕೊಂಡ್ಬಿಡ್ತೇವೆ. ಪ್ರಾಣಿಗಳ ಜನ್ಮ ಬಂದಾಗ ತುಂಬ ಕಷ್ಟಪಟ್ಟಿದ್ದೇವೆ. ಮನುಷ್ಯ ಜನ್ಮ ಬಂದಿದೆ, ನಾವು ಈಗ ಕೇವಲ ಭೋಗವನ್ನು ಮಾಡೋದೇ ಜೀವನದ ಗುರಿ ಅಂತ ಪ್ರಾಯ ಎಲ್ಲ ತಿಳಿದಿರ್ತೇವೆ. ಕನಕದಾಸರು ನಮಗೊಂದು ಅಲಾರಮ್ ಅಂತಾರಲ್ಲ, ಹಾಗೆ ಎಚ್ಚರಿಕೆಯ ಘಂಟೆಯನ್ನು ತಿಳಿಸಿಕೊಡ್ತಾರೆ. ಮನುಜ ಜನ್ಮದಿ ಹುಟ್ಟಿ ಮೈಮರೆಯದಿರಬೇಡಿ. ಬೇರೆ ಜನ್ಮದಲ್ಲಿ ನಿನಗೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಮನುಷ್ಯ ಜನ್ಮದಲ್ಲಿ ಮಾತ್ರ ಮಾಡಲಿಕ್ಕಾಗೋದು. ಮೈ ಮೆರಿಬೇಡ. ಎಕ್ಸಾಮಿನೇಷನ್ ಹಾಲಲ್ಲಿ ಹೋದಾಗ ತೂಕಡಿಕೆ ಬರೋದು, ಗೊರಕೆ ಹೊಡೆಯೋದು ಇದು ಮಾಡಲಿಕ್ಕೆ ಹೋಗಬೇಡ. ಒಂದು 3 ಗಂಟೆ ಕಾಲ ಅಲರ್ಟ್ ಆಗಿರು. ಚೆನ್ನಾಗಿ ನೀನು ಓದಿದ್ದನ್ನು ನೆನಪು ಮಾಡಿಕೊಂಡು ಅಲ್ಲಿ ಬರೆದು ಬಂದ್ಬಿಡು. ಆಮೇಲೆ ಒಳ್ಳೆ ಕೆಲಸ ಸಿಗತ್ತೆ. ಒಳ್ಳೆ ಮಾರ್ಕ್ಸ್ ಬಂದಾಗ ಇಡೀ ಜೀವನ ಸುಖವಾಗಿರ್ಬೋದು. ಇಲ್ಲ ಎಕ್ಸಾಮಿನೇಷನ್ ಹಾಲ್ಗೆ ಹೋದಾಗ ಕಣ್ತುಂಬ ನಿದ್ದೆ ಮಾಡಿದೆ, ಅವ್ರು ಎಬ್ಬಿಸಿ ಕಳಿಸಿದ್ರು ಅಂದರೆ ಮುಂದಿನ ವರ್ಷವೂ ಅದೇ ಹಾಲಿಗೆ ಬರಬೇಕಾಗತ್ತೆ. ಆಗ ಇನ್ವಿಜಿಲೇಟರ್ ಅಂತಾರೆ ಕ್ಯಾ ಹಾಲ್ ಹೈ ಅಂತ. ಅದು ಆಗಬಾರ್ದಲ್ವಾ ನಮ್ಮ ನಿಮ್ಮ ಜೀವನದಲ್ಲಿ? ಮನುಷ್ಯ ಜನ್ಮ ಅನ್ನೋದೇ ಒಂದು ಎಕ್ಸಾಮಿನೇಷನ್ ಹಾಲ್ ಅಂತೆ. ಅದಕ್ಕೆ ಮಧ್ವರು ಹೇಳಿದ್ದು ಸಂತತಂ ಚಿಂತೆಯೇನಂತಂ
ಅಂತಕಾಲೇ ವಿಶೇಷತಃ ಸಂತತ ಹರಿಯ ಚಿಂತನೆ ಮಾಡು, ವಿಶೇಷವಾಗಿ ಕಡೆಗಾಲಕ್ಕೆ ಹರಿಯ ಸ್ಮರಣೆ ಬರುತ್ತೆ ಅಂತ. ಅದನ್ನೇ ಕನಕದಾಸರು ಮೊಟುಕಾಗಿ ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸಿಕೊಟ್ಟದ್ದು. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಆಗಿದೆ, ಅದು ಹುಟ್ಟಲಿಕ್ಕೆ ಎಷ್ಟೋ ಜನ್ಮದ ಪುಣ್ಯ ಬೇಕು. ದೇವರು ಆ ಪುಣ್ಯವನ್ನೆಲ್ಲ ನೋಡಿ ನಿಮಗೆ ಮನುಷ್ಯ ಜನ್ಮ ಕೊಟ್ಟಾಯಿತು. ಆದರೆ ಮೈ ಮರಿಬೇಡಿ, ತುಂಬ ಜಾಗೃತರಾಗಿರಿ. ಏನು ಮಾಡಬೇಕು? ಶಿವ 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 ಎನ್ನಿರೋ, ಶಿವನ ಸ್ಮರಣೆಯನ್ನು ಮಾಡಿ ಅಂದರು. ಆಮೇಲೆ ಏನು ಮಾಡಬೇಕು ಮುಂದೆ? ನಿಮ್ಮ ತನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ. ತನು, ಮನ ಹಾಗೂ ಪ್ರಾಣವ. ತನು ಅಂದರೆ ದೇಹ, ಮನಸ್ಸು, ಹಾಗೂ ಪ್ರಾಣ ಅಂದರೆ ಇಂದ್ರಿಯಗಳು. ನಮ್ಮ ದೇಹದಲ್ಲಿ ಈ ಮೂರಿದೆ. ಒಂದು ದೇಹ, ಅದನ್ನು ದಂಡನೆ ಮಾಡು. ದಂಡನೆ ಮಾಡೋದು ಅಂದರೆ ಪ್ರದಕ್ಷಿಣೆಯನ್ನು ಮಾಡು, ಹಿರಿಯರ ಸೇವೆಯನ್ನು ಮಾಡು, ಕಷ್ಟ ಮಾಡೋದು. ಆದರೆ ತನುವ ದಂಡನೆ ಮಾಡಿದಾಗ ದೇವರು ಯಮಧರ್ಮರಾಜನ ದಂಡನೆಯನ್ನು ಕಮ್ಮಿ ಮಾಡ್ತಾನೆ. ಇಲ್ಲ, ನಾವು ಹುಟ್ಟಿದ್ದೇ ದಂಡ ಅಂತಾಗತ್ತೆ, ಅದು ದಂಡ ಅಂತಾಗಬಾರ್ದು. ತನುವ ಈ ದೇಹವನ್ನು ಸ್ವಲ್ಪ ಕಷ್ಟ ಆಗ್ಬೋದು. ವ್ರತ ನಿಯಮಗಳು, ಬೆಳಗ್ಗೆ ನಮಗೆ ಸ್ನಾನವನ್ನು ಸೂರ್ಯೋದಯದ ಮುಂಚೆ ಮಾಡು ಅಂತಾರೆ. ಚಳಿಗಾಲದಲ್ಲಿ ಏಳೋದೇ ಕಷ್ಟ, ಆದರೆ ಪುಣ್ಯ ಬೇಕಾ? ಮಾಡಬೇಕಪ್ಪ ಅಂತಾರೆ. ಹೀಗಾಗಿ ತನು, ನಂತರದಲ್ಲಿ ಮನಸ್ಸು ಹಾಗೂ ಪ್ರಾಣ, ಇಂದ್ರಿಯಗಳನ್ನು ವ್ಯರ್ಥ ಮಾಡಬೇಡ. ಅದು ತುಂಬ ಬೆಲೆ ಕಟ್ಟಲಾಗದ ಪದಾರ್ಥ, ದೇವರು ಕೊಟ್ಟಿರುವಂತಹ ಇಂದ್ರಿಯಗಳ ಕ್ಷಮತೆ. ಹಾಗಾಗಿ ಅದನ್ನು ವ್ಯರ್ಥ ಮಾಡಬೇಡ. ಅದರಿಂದ ನೀನು ಯಾವುದಕ್ಕೆ ಯಾವುದು ಇಂದ್ರಿಯಗಳಿಂದ ದೇವರ ಕಥೆಯನ್ನು ಕೇಳು, ಕಿವಿಯಿಂದ, ಕಣ್ಣಿನಿಂದ ದೇವರ ಪ್ರತೀಕಗಳನ್ನು ನೋಡು, ಬಾಯಿಯಿಂದ ಹರಿಯ ಸ್ಮರಣೆ ಮಾಡು, ಆ ಇಂದ್ರಿಯಕ್ಕೆ ಸಂಬಂಧಪಟ್ಟ ಕೆಲಸ ಮಾಡು ಅಂತ. ಅಪರಾಧ ಕೋಟಿ ತ್ಯಜಿಸಬೇಕಾದರೆ, ದಿನಾ ನಾವು ಅಪರಾಧಗಳು ತುಂಬ ಮಾಡ್ತೇವೆ. ದೇವರಲ್ಲಿ ಬೇಡುವ ಒಂದು ಶ್ಲೋಕ ಇದೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಹಗಲಿನಿಂದ ರಾತ್ರಿಯ ಒಳಗೆ ತುಂಬ ಪಾಪಗಳನ್ನು, ಸಾವಿರ ಪಾಪಗಳನ್ನು ನಾನು ಮಾಡಿರ್ತೇನೆ, ಅದನ್ನೆಲ್ಲ ನೀನು ಕ್ಷಮಿಸಿ ನನ್ನನ್ನು ಉದ್ಧರಿಸೋ ಅಂತ ದೇವರನ್ನು ಕೇಳಬೇಕು. ಅದನ್ನೇ ನಮ್ಮ ಕನಕದಾಸರು ಅಪರಾಧ ಕೋಟಿ ತ್ಯಜಿಸಬೇಕಾದರೆ, ನಿನ್ನಲ್ಲಿ ಅಪರಾಧಗಳು ಕೋಟಿ ಅಪರಾಧಗಳು ಅಂತಾನು ಒಂದು, ಕೋಟಿ ಅನ್ನೋದಕ್ಕೆ ಅಪರಾಧಗಳ ಒಂದು ಗಂಟು ಅಂತ, ಪಕ್ಷಕೋಟಿ ಅಂತ ಶಾಸ್ತ್ರದಲ್ಲಿ ಬಳಸ್ತೀವಿ. ಕೋಟಿ ಅಂದರೆ ಅದೊಂದು ಪಂಗಡ, ಅದೊಂದು ಗುಂಪು ಅಂತ. ಅಪರಾಧಗಳ ಗುಂಪು ನನ್ನಲ್ಲಿ ಇದೆ. ಕೋಟಿ ಅಂತ ಸಂಖ್ಯೆ ಬೇಡ, ಯಾಕೆಂದರೆ ನಮಗೆ ಭಯ ಆಗುತ್ತೆ. ಏನ್ರಿ ನಾನು ಕೋಟಿ ಅಪರಾಧವನ್ನು ಮಾಡಿದ್ದೇನೆ ಅಂತ. ಬೇಡ ಬಿಡಿ, ಯಾಕೆ ಭಯಪಡಿಸೋದು ಬೇಡ. ಗುಂಪಾದ ಅಪರಾಧಗಳು ನನ್ನಲ್ಲಿ ಉಂಟಲ್ಲ, ಅದನ್ನು ದೂರ ಮಾಡಬೇಕಾದರೆ ಶಿವನ ಸ್ಮರಿಸು. ಮತ್ತು ಮುಂದೆ ಉಪಮಿತರೋರ್ಮಿತರ ಅರಿಯದ ಜಪವಿದು. ಇದು ಉಪಮಿತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಹೋಲಿಕೆ ಅಂತ ಇದೆ. ಇನ್ನೊಬ್ಬರಿಗೆ ಹೋಲಿಸಿಕೊಳ್ತಾ ಇರ್ತೇವೆ ನಾವು. ಅವ್ರಕ್ಕಿನ್ನ ಚೆನ್ನಾಗಿದ್ದೇವೆ, ಅವ್ರಕ್ಕಿನ್ನ ನನ್ನ ಮಗ ಬುದ್ಧಿವಂತ, ನಾನು ಅವ್ರಕ್ಕಿನ್ನ ಬೇಗ ಹೋಗಿ ಬಂದೆ, ಇವೆಲ್ಲವೂ ನಾವು ಪ್ರತಿಯೊಂದರಲ್ಲೂ ಕಂಪೇರ್ ಮಾಡ್ತಾ ಇರ್ತೇವೆ. ಅದನ್ನು ಮಾಡಬೇಡ ಅಂತಾರೆ. ಊರ್ಮಿತರರಿಯದ, ಊರ್ಮಿ ಅಂದರೆ 6 ತೆರೆಗಳು ನಮ್ಮ ನಿಮ್ಮ ಸಂಸಾರದಲ್ಲಿ ಅದು ಇದ್ದಾವೆ. ಪುರಂದರದಾಸರ ಒಂದು ಕೃತಿಯ ನುಡಿಯಲ್ಲಿ ಈ ಮಾತು ಬಂದಿದೆ. 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ಧಾಟಿಸೋ ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಈ 6 ತೆರೆ ಏನದು? ತೆರೆ ಅಂದರೆ ಒಂದಾದ ಮೇಲೆ ಕಂಟಿನ್ಯೂಯಸ್ ಆಗಿ ಬರ್ತಾನೆ ಇರೋದು, ವಿಶ್ರಾಂತಿ ಇಲ್ಲದೆ ಅವಿಶ್ರಾಂತವಾಗಿ ಬರೋದು. ನಮ್ಮ ಜೀವನದಲ್ಲಿ ಬರುವಂತಹ ತೆರೆಗಳು ಯಾವುದು? ಅದನ್ನು ಹೆಸರಿಸಿದೆ ಶಾಸ್ತ್ರ. ಹಸಿವು, ನೀರಡಿಕೆ ಅಲ್ವಾ? ತಿಂದಾದ ಕೆಲವೇ ಹೊತ್ತಿಗೆ ಮತ್ತೆ ಹಸಿವಾಗತ್ತೆ, ಮತ್ತೆ ನೀರಡಿಕೆ ಆಗತ್ತೆ. ಇದಾದ ಮೇಲೆ ಮತ್ತೊಂದು ಮೋಹ, ಶೋಕ. ಅತಿಯಾದ ಮೋಹವನ್ನು ನಾವು ಪದಾರ್ಥಗಳ ಬಗ್ಗೆ, ಮಕ್ಕಳ ಬಗ್ಗೆ, ಮನೆಯ ಬಗ್ಗೆ ತುಂಬ ನಾವು ಮೋಹವನ್ನು ಬೆಳೆಸಿಕೊಂಡಾಗ ಆ ನಂತರದ ಎಫೆಕ್ಟು ಶೋಕ.
ಇದು ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಜರ ಹಾಗೂ ಮೃತ್ಯು. ಜರೆ ಅದು ಒಮ್ಮೆ ಬಂದರೆ ಕಡಿಮೆ ಆಗೋದಿಲ್ಲ, ಅಂದರೆ ಮುಪ್ಪು ಅದು. ಹಾಗೂ ಮೃತ್ಯು, ಮೃತ್ಯು ಅನ್ನೋದು ಮರಣ ಒಮ್ಮೆ ಬರೋದಲ್ವ, ಅಂದರೆ ದುಃಖಗಳನ್ನು ಮರಣ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇದ್ದರೆ ಅದು ಒಂಥರ ಇದ್ದು ಸತ್ತ ಹಾಗೆ. ಇದು ನಮ್ಮ ಜೀವನದಲ್ಲಿ 6 ತೆರೆಗಳು. ಅದನ್ನೇ ಕನಕದಾಸರಂತಾರೆ, ಯಾರು ತುಂಬ ಹೋಲಿಸಿ ಈ 6 ತೆರೆಗಳ ಮಧ್ಯದಲ್ಲಿ ನಾವು ಸಿಕ್ಕಿದ್ದೇವೆ, ನಾವು ಸಂಸಾರ ಬದ್ಧರೇ ಅನ್ನುವ ಅರಿವಿಲ್ಲದೆ ಇನ್ನೊಬ್ಬರನ್ನು ಅನ್ನುವುದೇ ಗುರಿ ಅಂತ ಯಾರು ಮಾಡಿಕೊಂಡಿರ್ತಾರೆ, ಅವರಿಗೆ ಇದರ ಅರಿವಿಲ್ಲ, ಈ ಜಪದ ಅರಿವಿಲ್ಲ. ಆ ಥರದವರು ನಾವು ಆಗಬಾರದು. ನಾನು ಸಂಸಾರದ 6 ತರಹದ ಸುಳಿಯ ಮಧ್ಯದಲ್ಲೋ ಅಥವಾ ಆ ಅಲೆಗಳ ಹೊಡೆತಕ್ಕೆ ಒಳಗಾಗಿದ್ದೇನೆ. ಭಗವಂತ, ನಿನ್ನ ನಾಮವನ್ನು, ಹೇ ಶಿವ, ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಬರುವಂತೆ ಮಾಡು, ಈ ತೆರೆಗಳಿಂದ ನನ್ನನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡು ಸುಂದರವಾಗಿ ತಿಳಿಸಿಕೊಟ್ರು. ಇದಾದ ಮೇಲೆ ಮುಂದಿನ ಪದ್ಯದಲ್ಲಿ ವಿವರಣೆಯನ್ನು ಮಾಡ್ತಾರೆ. ಜವನ ಬಾಧಯ ಜಯಿಸಬೇಕಾದರೆ ಶಿವ ಶಿವ ಎನ್ನಿರೋ, ನಿಜ ಸವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ, ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನಿರೋ, ನೀವು ಭವನ ಪದವಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ. ಜವನ ಬಧೆಯ ನೀವು ಜಯಿಸಬೇಕಾದರೆ, ಎಷ್ಟು ಚೆನ್ನಾಗಿದೆ, ಜವನ ಬಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ. ಜವರಾಯ ಅಂದರೆ ಯಮಧರ್ಮರಾಜ, ಅವನ ಬಾಧೆಯನ್ನು ನಾವು ಜಯಿಸಬೇಕು. ಅಲ್ಲ, ಶಿವ ಅನ್ನೋನಿಗೆ ಮರಣ ಬರೋದಿಲ್ವಾ? ಬರುತ್ತೆ. ಮತ್ತು ಯಮನ ಬಾಧೆಯನ್ನು ನಾವು ಜಯಿಸೋದು ಅಂದರೆ ಯಮ ಬರೋದನ್ನು ಜಯಿಸೋದಲ್ಲ, ಯಮನ ಮನೆಯಲ್ಲಿ ಅವನು ಕೊಡುವ ಆ ಏಟುಗಳನ್ನು ಜಯಿಸಬೇಕಾದರೆ, ಅವನು ಕೊಡುವ ಶಿಕ್ಷೆಯ ಪರಿಮಾಣವನ್ನು ಕಡಿಮೆ ಮಾಡಿಕೊಳ್ಳಬೇಕಾದರೆ ಶಿವ ಅಂತ ಶಿವನ ಸ್ಮರಿಸಿ ಅಂತ. ಯಮಧರ್ಮರಾಜ ಶಿವನ ಸ್ಮರಣೆ ಮಾಡಿದವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನಂತೆ. ನಮ್ಮ ಕಡೆಯವರು ಹರಿಯ ಸ್ಮರಣೆಯನ್ನು, ಹರಿಯ ಭಕ್ತರ ಸ್ಮರಣೆಯನ್ನು ಮಾಡಿದವನು ಇವನು, ಇವನಿಗೆ ತೊಂದರೆ ಕೊಡಬಾರದು ಅಂತ. ಇನ್ನು ನಾವು ಕೇಳಿದ್ದೇನೆಂದರೆ, ಕಾಶಿಯಲ್ಲಿ ಮಣಿಕರ್ಣಿಕಾ ಘಾಟ್ ಅಂತ, ಒಟ್ಟು ಕಾಶಿಯಲ್ಲಿ ಗಂಗಾ ತೀರದಲ್ಲಿ ಪ್ರಾಣೋತ್ಕ್ರಮಣ ಆಗಬೇಕಾದರೆ ತತ್ರಾಪಿ ಮಣಿಕರ್ಣಿಕಾ ಘಾಟ್ ಅನ್ನುವ ಕಡೆ ಪ್ರಾಣ ಏನಾದರೂ ಹೋಗುವ ಒಬ್ಬ ಸಜ್ಜನ ಇದ್ದರೆ ಅವನ ಕಿವಿಯಲ್ಲಿ ಬಂದು ಶಿವ ರಾಮನಾಮ ಜಪಿಸಿ ಹೋಗ್ತಾನಂತೆ. ಯಾಕೆ? ಜವನ ಬಾಧೆಗಳು ಅವನಿಗಿರಬಾರ್ದು ಅಂತ. ಹರಿಯ ಸ್ಮರಣೆ ಅವನಿಗೆ ಆ ಕಾಲದಲ್ಲಿ ಬಂದರೆ, ಮರಣ ಕಾಲದಲ್ಲಿ. ಇದೇ ನಮ್ಮ ಕನಕದಾಸರು ಇನ್ನೊಂದು ಕೃತಿಯಲ್ಲಿ ಹೇಳ್ತಾರಲ್ಲ, ನಾನು ನಿನ್ನನ್ನೇನೂ ಕೇಳೋದಿಲ್ಲ, ಶರಣೋ ಹೊಕ್ಕೇನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸೆನಗೆ ನಾರಾಯಣ. ಹಾಗಾಗಿ ಜವನ ಬಾಧೆ ತಪ್ಪಿಸಿಕೊಳ್ಳಬೇಕಾದರೆ ಇರುವಂತಹ ಒಂದು ಸುಂದರವಾದ ಸುಲಭವಾದ ಉಪಾಯ ಶಿವ 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 ಎನ್ನಿರೋ ಅಂತ. ನಿಜ ಸವಿಮಲ ಮುಕ್ತಿಯ ಪಡೆಯಬೇಕಾದರೆ, ನಿಜ ಸವಿಮಲ, ತನ್ನ ನಿಜ ಅಂದರೆ ನೈಜವಾದ, ಒಳ್ಳೆ ಕೊಳಕಿಲ್ಲದ, ರೋಗ ರುಜಿನಗಳಿಲ್ಲದ. ಈಗ ನಮಗೆ ಈ ಜನ್ಮದಲ್ಲಿ ತುಂಬ ಸಮಸ್ಯೆ ಇತ್ತು, ಏನೋ ದೇವರನ್ನು ಆರಾಧನೆ ಮಾಡಿದ್ವಿ, ಈ ಜನ್ಮದಿಂದ ನಮ್ಮನ್ನು ಹೊರಗೆ ಹಾಕಿ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲಿ ದೇವರು ಹುಟ್ಟಿಸ್ಬೋದು ನಾನು ಮಾಡಿದ ಪುಣ್ಯಕ್ಕೆ. ಆದರೆ ಅದು ಮುಕ್ತಿ ಅಂತ ಆಗೋದಿಲ್ಲ. ಅಲ್ಲೂ ತಾಯಿಯ ಗರ್ಭದಲ್ಲಿ ಬರಬೇಕು, ಅಲ್ಲೂ ರೋಗ ರುಜಿನಗಳನ್ನು ಅನುಭವಿಸಬೇಕು. ಪುನಃ ಸಂಸಾರಕ್ಕೆ ಬಾರದ, ಯಾವ ತೊಂದರೆ ಇಲ್ಲದ ಭಗವಂತನ ಲೋಕಕ್ಕೆ ಇಷ್ಟು ವಿಶೇಷಣವನ್ನು ಅವರು ಕೊಟ್ಟಾರೆ. ನಿಜ ಸ ವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ. ಪುನಃ ಈ ಜಂಜಾಟಕ್ಕೆ ಬರಬೇಕು ಅನ್ನುವ ಬಯಕೆ ಯಾರಿಗಿಲ್ಲವೋ ಅವರು ಶಿವನ ಸ್ಮರಿಸಿ. ಇನ್ನು ಭುವನಕ್ಕೆ ಬಲ್ಲಿದರಾಗಬೇಕಾದರೆ, ಕೆಲವರಿಗೆ ಒಂದು ಅಪೇಕ್ಷೆ ಇರುತ್ತೆ, ನಾನು ಲೋಕದಲ್ಲಿ ಎಲ್ಲರಿಂದ ಮಾನ್ಯನಾಗಬೇಕು, ಎಲ್ಲರೂ ನನಗೆ ಗೌರವ ಕೊಡಬೇಕು.
ಹಾಗಾದರೆ ನೀನು ತುಂಬ ಪ್ರಯತ್ನ ಮಾಡಿ ಬ್ಯಾನರ್ ಕಟ್ಟಿಸ್ಕೊಂಡು ಹೊಗಳಿಸಿಕೊಳ್ಳಿಕ್ಕೆ ಇದೆಲ್ಲ ಹೋಗಬೇಡ. ತಾತ್ಕಾಲಿಕವಾಗಿ ಒಂದಿಷ್ಟು ಖ್ಯಾತಿ ಬರಬಹುದು, ಆದರೆ ಅದರ ಹಿನ್ನೆಲೆ ಅಪಖ್ಯಾತಿಯೂ ತುಂಬ ಇರುತ್ತೆ. ಅವನಿಗೆ ಖ್ಯಾತಿ ಇಷ್ಟ ಸರ್, ಸುಮ್ಮನೆ ಬರೆಸ್ಕೊಳ್ತಾರೆ, ಅವರೇನು ಮಾಡಿಲ್ಲ ಅಂತ. ಅದಾಗಬಾರ್ದಲ್ವಾ? ಪ್ರಾಮಾಣಿಕವಾಗಿ ನಿನ್ನ ಬಗ್ಗೆ ಎಲ್ಲರೂ ಹೆಮ್ಮೆ ಪಡಬೇಕಾದರೆ ಈ ಶಿವನ ಅನುಗ್ರಹ ಬೇಕಂತ. ಶಿವನ ಸ್ಮರಿಸು, ಅವನು ನಿನಗೆ ಒಳ್ಳೆ ಖ್ಯಾತಿಯನ್ನು ಕೊಡ್ತಾನೆ. ಶಿವಭಕ್ತರಾದವರು ತುಂಬ ತುಂಬ ಖ್ಯಾತಿಯನ್ನು ಪಡೆದವರು ಇದ್ದಾರೆ. ಹಾಗಾಗಿ ನಂತರದಲ್ಲಿ ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ, ಭವ ಅಂದರೆ ರುದ್ರದೇವರು, ಅವನ ಪದವಿ ಅಂದರೆ ರುದ್ರದೇವರೇ ಆಗೋದು ಅಂತಲ್ಲ, ವಿಶೇಷವಾಗಿ ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗಿ ರುದ್ರದೇವರು ಹೇಳ್ತಾರೆ, ನಾನಿಲ್ಲ ಅಂದರೆ ನನ್ನ ಆರಾಧನೆಯನ್ನು ಇವನಲ್ಲಿ ಮಾಡಿ, ಇವನಿಗೆ ನೀವೇನಾದರೂ ಪೂಜೆಯನ್ನು ಮಾಡಿದರೆ ನನ್ನ ಪೂಜೆ ಮಾಡಿದಂತೆ. ಅನೇಕ ಕಥೆಗಳಲ್ಲೆಲ್ಲ ನಾವು ನೋಡ್ತೀವಲ್ಲ, ಒಬ್ಬ ಯೋಗ್ಯನಿಗೆ ನಾವು ಆರಾಧನೆಯನ್ನು ಮಾಡಿ ಯೋಗ್ಯನಿಗೆ ನನ್ನ ಕೈಲಾದದ್ದನ್ನು ಕೊಟ್ಟು, ಶಿವಾಂತರ್ಯಾಮಿಯಾದ ನಾರಾಯಣ ನೀನು ಪ್ರೀತನಾಗು ಅಂದರೆ ದೇವರು ಸ್ವಪ್ನದಲ್ಲಿ ಬಂದು ಹೇಳಿದ್ದು ಉಂಟಂತೆ, ನೀವು ಅವರಿಗೆ ಪೂಜೆ ಮಾಡಿದ್ದು ನನಗೆ ಸೇರ್ತು. ಅಲ್ಲ, ಅವನು ಶಿವ ಅಲ್ಲಲ್ಲ, ಶಿವನನ್ನು ತನ್ನ ಹೃದಯದಲ್ಲಿ ಕಟ್ಟಿ ಹಾಕಿ ಗಟ್ಟಿಯಾಗಿ ಇಟ್ಟುಕೊಂಡದ್ದರಿಂದ ಶಿವನಿಗೆ ತುಂಬ ಪ್ರೀತಿ ಆಯಿತು ಅಂತ ಈ ಅಭಿಪ್ರಾಯದಲ್ಲಿ. ಲೋಕದಲ್ಲಿ ಮಾನ್ಯನಾಗಬೇಕಾದರೆ ಶಿವನ ಅನುಗ್ರಹ ಬೇಕು ಅಂತ. ಇನ್ನು ಕಡೆಯ ನುಡಿಯನ್ನು ಹೇಳ್ತಾ, ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ ಮುಂದೆ, ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ, ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ, ನೀವು ತತ್ವಪತಿ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ. ಕಡೆಯ ನುಡಿಯಲ್ಲಿ ತಾವು ಭಗವಂತನಿಗೆ ಅರ್ಪಿಸ್ತಾರೆ. ನೋಡಿ, ಮಧ್ವ ಸಿದ್ಧಾಂತದಲ್ಲಿ ಅಂತರ್ಯಾಮಿಯ ವಿವಕ್ಷೆಯನ್ನು ಮಾಡ್ತೇವೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇದನ್ನೆಲ್ಲ ಮುಗಿಸಿ ಕಡೆಯ ನುಡಿಯಲ್ಲಿ ತಮ್ಮ ಉಪಾಸ್ಯ ಮೂರ್ತಿಯಾದ ಆದಿಕೇಶವನಿಗೆ ಇದನ್ನು ಅರ್ಪಿಸಿ ಅವನನ್ನು ನೀವು ಕೂಡೋದಕ್ಕೆ ಇದು ಮೆಟ್ಟಿಲು. ಇಷ್ಟೆಲ್ಲ ಶಿವನ ಧ್ಯಾನದಿಂದ, ಶಿವ ಅಂದ್ರೇನು ಸಾಮಾನ್ಯನ, ಭಾಗವತವನ್ನು ನಮಗೆ ಕೊಟ್ಟ ರುದ್ರದೇವರು, ಶುಕಾಚಾರ್ಯರೇ ಶಿವ, ಶಿವನ ಅವತಾರ. ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲವೇ ಶಿವನೇ ನಾ ನಿನ್ನ ಸೇವಕನಯ್ಯ, ಕರುಣದಿ ಪಿಡಿ ಕೈಯ ಸಿರಿಧರ ನಾಮಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ಮೃತ್ಯುಂಜಯ ಮುಪ್ಪರಹರ ಮಹದೇವ ದೇವರ್ಕಳ ಕಾವ, ಕ್ಷಿತ್ಯಾದ್ರಿಜದಿತಿಜತೀವನದಾವ ದುರಿತಾಂಬುದಿನಾವ, ಕೃತ್ತಿವಾಸಯನ್ಯತ್ತ ಪರಾಧಗಳೆತ್ತೆಣಿಸದೆ ಕೃತಕೃತ್ಯನ ಮಾಡೈ, ಶಿವನೇ ನಾ ನಿನ್ನ ಸೇವಕನಯ್ಯ. ಮತ್ತೊಂದು ದಾಸರು ಮತ್ತೊಂದು ಸಂದರ್ಭದಲ್ಲಿ ಈ ಚಿಂತನೆಯನ್ನು ಮಾಡಿ ಅಂತಾರೆ. ಪ್ರಕೃತದಲ್ಲಿ ಕನಕದಾಸರು ನಮಗೆ ಪ್ರಾರ್ಥನೆ ಮಾಡು ಅಂತ ತಿಳಿಸಿಕೊಡ್ತಾರೆ. ಗುರುಲಿಂಗ ಜಂಗಮದ ಅರಿಯಬೇಕಾದರೆ, ಗುರುಗಳು ಲಿಂಗ ಅನ್ನೋದಕ್ಕೆ, ಲಿಂಗವೂ ಹೌದು, ಲಿಂಗ ಅನ್ನೋದಕ್ಕೆ ನಮ್ಮಲ್ಲಿ ತಿಳಿಸಿಕೊಡುವಂಥದ್ದು ಲೀನಂ ಗಮಯತಿ. ಲಿಂಗ ಅಂದರೆ ಕುರುಹು ಅಂತ. ಗುರುಗಳನ್ನು ನೀನು ತಿಳಿಯಬೇಕಾದರೆ ಗುರುಗಳು ಎಲ್ಲಿದ್ದಾರೆ, ಈ ಗುರುಗಳನ್ನು ನಾನು ಫಾಲೋ ಮಾಡಬಹುದಾ, ಇವರು ನನಗೆ ಸನ್ಮಾರ್ಗವನ್ನು ತೋರಿಸ್ತಾರಾ? ಇವತ್ತು ತುಂಬ ಜನ ಗುರುಗಳಾಗಿ ಬಿಟ್ಟಿದ್ದಾರೆ. ಇಂಟರ್ನೆಟ್ಟಲ್ಲಿ ಗುರುಗಳಾಗಿದ್ದಾರೆ, ಪ್ರತ್ಯಕ್ಷವಾಗಿ ಗುರುಗಳಾಗಿದ್ದಾರೆ. ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಇದೆ, ಗುರು ಅಂದರೆ ತುಂಬ ಭಾರ ಅಂತ. ಅದು ಕಡೆಯಲ್ಲಿ ಎಲ್ಲ ಕಳ್ಕೊಂಡ ಮೇಲೆ ನನಗೆ ಭಾರ ಅಂತ ಗೊತ್ತಾಗಬಾರ್ದಲ್ವಾ? ಗುರುಲಿಂಗ, ಇವನು ಗುರುವಾಗಲಿಕ್ಕೆ ಅರ್ಹನಾಗಿದ್ದಾನೆ ಭಗವಂತ. ನಾನು ಇವನನ್ನು ನನ್ನ ಜೀವನದ ಔನ್ನತ್ಯಕ್ಕಾಗಿ, ಉದ್ಧಾರಕ್ಕಾಗಿ ಇವನನ್ನು ನಾನು ಗುರು ಎಂದು ಸ್ವೀಕಾರ ಮಾಡಬಹುದಾ ಅಂತ ತಿಳಿಯಬೇಕಾದರೆ ಶಿವನ ಅನುಗ್ರಹ ಬೇಕು. ಯಾರ್ಯಾರನ್ನೋ ಹಿಂಬಾಲಿಸಿ ಕಡೆಗೆ ಹಾಳಾಗಿ ಬಿಟ್ಟರೆ ಹೋದ ಸಮಯ ಮತ್ತೆ ಬರೋದಿಲ್ಲ ಅಲ್ವಾ? ಆದ್ದರಿಂದ ಗುರುಲಿಂಗ. ಇನ್ನು ಜಂಗಮದ ಅರಿಯಬೇಕಾದರೆ, ಜಾಯತೆ ಇತಿ ಜಂಗಮಃ, ಓಡಾಡುವ ಪ್ರಾಣಿಗಳು, ಎರಡೂ ಅರ್ಥ. ಸ್ಥಾವರ ಜಂಗಮಗಳನ್ನು ಸರಿಯಾಗಿ ತಿಳಿಯಬೇಕಾದರೆ ಯಾವುದು ಚೇತನ, ಯಾವುದು ಅಚೇತನ, ಯಾವ ಚೇತನ ಯೋಗ್ಯ, ಯಾವ ಚೇತನ
ಅಯೋಗ್ಯ, ಇದು ಈ ಚೇತನದಿಂದ ನನಗೆ ಉಪಯೋಗ ಇದೆಯಾ, ಈ ಜಡ ಪದಾರ್ಥದಿಂದ ನನಗೆ ಉಪಯೋಗ ಇದೆಯಾ, ಇದರ ವಿವೇಕ ಬಹಳ ಮುಖ್ಯ ಅಲ್ವಾ, ಅರಿವು ಮುಖ್ಯ ಅಲ್ವಾ. ಆ ಅರಿವಾಗಬೇಕಾದರೆ ಅರಿವಿನ ದೇವತೆಯಾದ ಶಿವನ ಸ್ಮರಿಸು ಅಂತ ಕನಕದಾಸರು ಹೇಳಿಕೊಡ್ತಾರೆ. ಶಿವ ಶಿವ ಎನ್ನಿರೋ. ಮುಂದೆ ಪರಮಾತ್ಮನ ನೀನು ತಿಳಿಯಬೇಕಾದರೆ, ಈ ಎಲ್ಲ ನಾನು ಹೇಳಿದ್ದು ಕನಕದಾಸರಂತಾರೆ ಪರಮಾತ್ಮನನ್ನು ನೀನು ತಿಳಿಯಬೇಕಲ್ವಾ, ಶಿವನ ಅಜ್ಜನಾದ ನಾರಾಯಣನನ್ನು ನೀನು ತಿಳಿಯಬೇಕಲ್ವಾ. ಪರಮಾತ್ಮನ ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಯಾಕೆ ಅವರೇ ದೇವರನ್ನು ತಿಳಿಸಿಕೊಟ್ಟವರು. ಅಧ್ಯಾತ್ಮ ದೀಪಂ, ದೇವರನ್ನು ಕಾಣುವ ದೀಪದಂತಿರುವಂತಹ ಭಾಗವತವನ್ನು ಕೊಟ್ಟವರು. ದೇವರನ್ನು ಕಾಣಲಿಕ್ಕಿರುವ ದೊಡ್ಡ ಟಾರ್ಚ್ ಅದು. ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಆಹ ಪುರಾಣ ಗುಖ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ ಅಂತ ಅವರಿಗೆ ನಮಸ್ತಾರೆ ಭಾಗವತದಲ್ಲಿ ಸೂತ ಪುರಾಣಿಕರು. ಹಾಗಾಗಿ ನಮಗೆ ದೀಪವನ್ನು ಕೊಟ್ಟವರು, ಅಥವಾ ದೇವರನ್ನೇ ಅಧ್ಯಾತ್ಮ ದೀಪ ಅಂತಾನೂ ಅಂದ್ಯಾರೆ. ದೇವರನ್ನು ನಮಗೆ ತೋರಿಸಿಕೊಟ್ಟ ಪುಣ್ಯಾತ್ಮರು ಶಿವ. ಆದ್ದರಿಂದ ಮುಂದೆ ಪರಮಾತ್ಮನ ನೀನು ತಿಳಿಯಬೇಕಾದರೆ ಶಿವ ಶಿವ ಎನ್ನಿರೋ. ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ನನಗೊಂದು ಬಯಕೆ ಇದೆ, 10 ಜನರನ್ನು ನಾನು ತಿದ್ದಬೇಕು, ನನಗೆ ತಿಳಿದ ಒಳ್ಳೆಯ ವಿಷಯವನ್ನು ನಾನು 4 ಜನಕ್ಕೆ ತಿಳಿಸಬೇಕು. ತಪ್ಪಲ್ಲ, ಕರ್ತವ್ಯವೂ ಹೌದು. ಹಾಗಾದರೆ ನನ್ನ ರೆಕಗ್ನೇಷನ್ ಬೇಕಲ್ಲ. 4 ಜನ ಇವನ ಬಳಿಯಲ್ಲಿ ಹೋದರೆ ನಮಗೆ ಇವನು ಸರಿಯಾಗಿ ದಾರಿ ತೋರಿಸ್ತಾನೆ ಅಂತ. ಅದು ನೀನು ಸುಮ್ಮನೆ ಹೇಳಿಕೊಂಡ್ರೆ ಆಗಲ್ಲ, ಅದು ಅವರಿಗೆ ಕನ್ವಿನ್ಸ್ ಆಗಬೇಕು. ಕನ್ವಿನ್ಸ್ ಆಗಬೇಕಾದ್ರೆ ಹೇಳುವವನಲ್ಲಿ ಕೇಳುವವನಲ್ಲಿ ಇಬ್ಬರಲ್ಲೂ ಇದ್ದು ಶಿವನೇ ಅನುಗ್ರಹ ಮಾಡೋದು. ಹೇಳುವವನಿಗಲ್ಲಿ ಅವನಿಗೆ ತಿಳಿಯುವಂತೆ ಹೇಳುವ ಯೋಗ್ಯತೆಯನ್ನು ಕೊಡ್ತಾನೆ, ತಿಳಿದುಕೊಳ್ಳುವವನಿಗೆ ಬುದ್ಧಿಯಲ್ಲಿ ನಿಂತು ಅದು ತಿಳಿಯುವಂತೆ ಮಾಡ್ತಾನೆ. ಹಾಗಾಗಿ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ. ನೀವು ತತ್ವಪತಿ ಆದಿಕೇಶವನ 24 ತತ್ವಗಳಿಗೆ ಪತಿಯಾದಂತಹ, ಯಾಕೆ ಈ ಶಿವನು 24 ತತ್ವಗಳಲ್ಲಿ ಒಂದು ತತ್ವಕ್ಕೆ ಅಭಿಮಾನಿ, ಅಹಂಕಾರ ತತ್ವ ಅಂತ, ಅದರ ಮೇಲೆ ನಿಯಾಮಕ. ಹಾಗಾಗಿ ತತ್ವಪತಿಯಾದಂತಹ ಆದಿಕೇಶವ, ಇದರ ಓನರು ಆದಿಕೇಶವ ಭಗವಂತ. ಅವನನ್ನು ನೀವು ಕೂಡಬೇಕಾದರೆ, ಅವನ ಜೊತೆಯಲ್ಲಿ ಮೋಕ್ಷದಲ್ಲಿ ಇರಬೇಕಾದರೆ ಶಿವ 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 ಎನ್ನಿರೋ ಅಂತ ಸುಂದರವಾದ ಕೃತಿಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪವಿತ್ರವಾದ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲೂ ನೆನೆಯುವ, ವಿಶೇಷವಾಗಿ ಶಿವರಾತ್ರಿಯ ಈ ಸಂದರ್ಭದಲ್ಲಿ ಶಿವನ ಸ್ಮರಿಸಿ, ಇಲ್ಲಿ ಕನಕದಾಸರು ನಮಗೆ ಹೇಳಿದಂತೆ ನಾವು ದೇವರಲ್ಲಿ ಕೇಳಿ ನಮಗೂ ಭಗವಂತ ಶಿವನ ದರ್ಶನ, ಶಿವನ ಅಂತರ್ಯಾಮಿಯಾದ ಭಗವಂತನ ದರ್ಶನ ನಮ್ಮ ಜೀವನದಲ್ಲಿ ಮಂಗಲ ಆಗುವಂತೆ, ಇನ್ನೊಬ್ಬರಿಗೂ ಮಂಗಲವನ್ನು ಮಾಡುವಂತೆ ನಮ್ಮ ಬದುಕಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸೇವೆಯನ್ನು ಮಾಡಿದಂತಹ ಮಾಲತಿ ಮತ್ತು ಕುಟುಂಬದವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.